ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ. ಪ್ರಕೃತಿ ಕೊಡುವಂತಹ ಎಲ್ಲ ರೀತಿಯ ಗಿಡ ಮರಗಳಲ್ಲಿ ಆಯಾ ಒಂದು ಸೀಸನ್ನಲ್ಲಿ ಈ ಒಂದು ಹಣ್ಣು ಹಂಪಲು ಕೊಡ್ತಾವೆ. ಇದು ಬಂಕೂರುಪೆ ಅಂತಾರೆ. ನಾನಾ ರೀತಿಯ ಆಯಾ ಪ್ರಾಂತ್ಯಗಳಲ್ಲಿ ಕರೆಯುವಂಥ ಇದೇನಪ್ಪ ಅಂದರೆ, ಪ್ರಕೃತಿ ಪ್ರತಿಯೊಂದು ಸೀಸನಲ್ಲೂ ಆಯಾ ಎಲ್ಲ ಮರಗಳೆಲ್ಲ ಕೆಲವೊಂದು ಮರಗಳು ಹಣ್ಣು ಹೂವು ಇತ್ಯಾದಿಯೆಲ್ಲ ಕೊಡ್ತಾರೆ. ಅದರಲ್ಲಿ ಈ ಸೀಸನಲ್ಲಿ ಇದೊಂದು ಮಳೆಗಾಲ ಸ್ಟಾರ್ಟ್ ಆಗಿ ಬೇಸಿಗೆಯಲ್ಲಿ ಜಾಸ್ತಿ ಬಿಸಿಲಿದ್ದಾಗ ಈ ಸೀಸನಲ್ಲಿ ಸ್ಟಾರ್ಟ್ ಆಗ್ತದೆ. ನೋಡಿ, ಮರ ತುಂಬ ಹಣ್ಣು ಕೊಟ್ಟಿದೆ. ತುಂಬ ಇದೆ ನೋಡಿ ಹಣ್ಣುಗಳು. ಇದೇನಪ್ಪ ಅಂದರೆ, ಇದು ಸೇವನೆಯಿಂದ ನಾನಾ ರೀತಿಯ ಲಾಭಗಳಿದೆ ನಮಗೆ. ಆಂಟಿ ಆಕ್ಸಿಡೆಂಟ್ ಇರುತ್ತೆ ಇದರಲ್ಲಿ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡು ತಿಂತಾ ಬಂದರೆ, ಜಾಸ್ತಿ ತಿನ್ನಬಾರ್ದು, ಟೂ ಮಚ್ ಇಷ್ಟು ಬ್ಯಾಡ್. ನನಗೆ ಅಲ್ಪ ಸ್ವಲ್ಪ ತಿಂತಾ ಬಂದರೆ ನಮಗೆಷ್ಟು ಆರೋಗ್ಯಕರ. ಹಲ್ಲುಗಳಲ್ಲಿ ಸ್ಟ್ರೆಂತನ್ನು, ಒಸಡಲ್ಲಿ ರಕ್ತ ಬರ್ತಾ ನಿಲ್ಲಿಸುತ್ತೆ. ಬಾಯಲ್ಲಿ ದುರ್ವಾಸನೆ ಬರ್ತಾಯಿದೆ, ಅದನ್ನು ನಿಲ್ಲಿಸೋ ಶಕ್ತಿ ಇದಕ್ಕಿದೆ. ತಿನ್ನಲಿಕ್ಕೂ ಅಷ್ಟೇ ರುಚಿಕರ. ಪಕ್ಷಿಗಳು ಎಲ್ಲ ಚೆನ್ನಾಗಿ ತಿಂತವೆ. ನಾವು ಸಹ ಅಲ್ಪ ಸ್ವಲ್ಪವನ್ನು ಈ ಒಂದು ಹಣ್ಣುಗಳು ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟು ಅನುಕೂಲಕರ. ಇದರಲ್ಲಿ ನಾನಾ ರೀತಿ ವಿಟಮಿನ್ ಸಿ ಜಾಸ್ತಿ ಇದೆ. ಪೇಯ್ನ್ ಕಿಲ್ಲರ್ ಸಹ ಇದು ವರ್ಷಕ್ಕೊಂದು ಸತಿನೇ ಕೊಡೋದು. ಈ ರೋಡ್ ಮಗ್ಳಲ್ಲಿ ಇರ್ತದೆ. ಕೆಲವ್ರಿಗೆ ಗೊತ್ತಿಲ್ಲ ಇದು ಏನೊಂದು. ಈಗಿನ ಕಾಲದಲ್ಲಂತೂ ಎಷ್ಟೋ ಜನ ಮಕ್ಕಳು ರಾಗಿ ದೊಡ್ಡ ಮರದಲ್ಲಿ ಬೆಳೀತಾರೆ ಅಂತಾರೆ. ಕಾರಣ ಅವ್ರಿಗೆ ಗೊತ್ತಿರಲ್ಲ. ಆದ್ದರಿಂದ ಈ ಒಂದು ಹಣ್ಣನ್ನು ಪ್ರತಿಯೊಬ್ಬರು ಈ ಸೀಸನ್ನಲ್ಲಿ ಅಲ್ಪ ಸ್ವಲ್ಪ ಸೇವನೆ ಮಾಡಿದ್ರೆ ಆ ಒಂದು ಶಕ್ತಿ ನಮ್ಮ ದೇಹಕ್ಕೆ ಹೋದಾಗ ನಮಗೆ ಸಿಕ್ಕುವ ಲಾಭಗಳು ಅಷ್ಟಿಷ್ಟಲ್ಲ ಸ್ನೇಹಿತರೆ. ಪ್ರತಿಯೊಬ್ಬರೂ ಅಷ್ಟೇ ಇದನ್ನು ಸೇವನೆ ಮಾಡ್ತಾ ಬರಬೇಕು. ಎಲ್ಲ ಸಿಕ್ಕಿದಾಗ ಬಿಡಬೇಡ್ರಿ. ಹಿಂದೆ ಈ ಕೆಲವರು ಇದನ್ನು ಹಾರ್ವೆಸ್ಟ್ ಮಾಡ್ಕೊಂಬಂದು ಆ ಸ್ಕೂಲ್ ಹತ್ರ ಅಲ್ಲಲ್ಲಿ ಮಾರ್ತಾಯಿದ್ದು ಮಕ್ಕಳಿಗೆ. ಈಗ ಯಾರಿಗೂ ಗೊತ್ತಿಲ್ಲ ನೋಡಿ, ಸಮೃದ್ಧಿಯಾಗಿ ಬಿಟ್ಟಿದೆ. ಗೊಂಚಲು ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾಯಿದೆ ಸೇವನೆ ಮಾಡಬೇಕು ಅಂತ. ಆದರೆ ತೊಳ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಇಂತಹ ಒಂದು ಪ್ರಕೃತಿಯಲ್ಲಿ, ಇಂತಹ ಒಂದು ಗಿಡ ಮರಗಳಲ್ಲಿ ಈ ಹಣ್ಣುಗಳನ್ನು ಬಂದಿರೋದು ಬಹಳ ಸಂತೋಷಕರ. ಪ್ರತಿಯೊಬ್ಬರು ಇದನ್ನು ಸೇವನೆ ಮಾಡಿ ಅದರಲ್ಲಿರುವಂಥ ಲಾಭಗಳನ್ನು ನಮ್ಮ ದೇಹಕ್ಕೆ ಹೋದಾಗ ನಮಗೆಷ್ಟೋ ಅನುಕೂಲಕರ ಆಗುತ್ತೆ ಸ್ನೇಹಿತರೆ. ದಯವಿಟ್ಟು ಇದನ್ನೆಲ್ಲ ಸಿಕ್ಕಿದಾಗ ದಯವಿಟ್ಟು ಬಿಡಬೇಡ್ರಿ. ನೋಡಿ, ಗೊಂಚಲು ಬಿಟ್ಟಿದೆ ನೋಡಿ, ಎಷ್ಟು ಸಮೃದ್ಧಿಯಾಗಿದೆ ನೋಡಿ. ಈ ಸೀಸನಲ್ಲಿ ಎಲ್ಲ ಕಡೆ ಬಿಡ್ತದೆ ಇದು. ಈ ಸೀಸನಲ್ಲಿ ಮಾತ್ರ ದಯವಿಟ್ಟು ಇದು ಸಿಕ್ಕಿದಾಗ ಮಾತ್ರ ಬಿಡಬೇಡ್ರಿ, ಸೇವನೆ ಮಾಡಿ. ಆಯಾ ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನ್ನಗಳು ಸೇವನೆ ಮಾಡಿದಾಗ ಅದರಲ್ಲಿರೋ ರಸಾಯನಗಳು ನಮ್ಮ ದೇಹಕ್ಕೆ ಹೋದಾಗ ಅನೇಕ ರೀತಿಯ ಕಾಯಿಲೆಗಳು ನಮಗೆ ಬರಲ್ಲ. ಆದ್ದರಿಂದ ಇವುಗಳ ಸೇವನೆ ಮಾಡಬೇಕು ಅಂತ ನಾವು ಹೇಳ್ತೀವಿ. ನಾವೆಲ್ಲ ಗುರು ಹಿರಿಯರು, ವಿಜ್ಞಾನಿಗಳು ಇವರೆಲ್ಲ ಸಹ ಹೇಳಿದ್ದಾರೆ. ಇದನ್ನು ಫಾಲೋ ಮಾಡಿ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಲಿ. ಎಲ್ಲರೂ ನೋಡಿ. ನಮಸ್ಕಾರ ಸ್ನೇಹಿತರೆ.